ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇದು ಡೇ 39 ಆಫ್ ಬಲ್ಕಿಂಗ್ ಸೀರೀಸ್. ಇವತ್ತಿನ ವಿಶೇಷ ಏನಂದರೆ, ಏನು ವಿಶೇಷ ಅಂತ ಮುಂದೆ ಹೇಳ್ತೀನಿ. ಬನ್ನಿ ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ. ಹೀಗಿದೆ ಇವತ್ತಿನ ಔಟ್ಫಿಟ್. ಇದನ್ನೆಲ್ಲ ನೋಡಿದ್ರೆ ಚಿಕ್ಕ ಮಕ್ಕಳು ಹೇಳ್ತಾರೆ ಯಾವುದೋ ಟ್ರಿಪ್ ಹೋಯ್ತವನೆ ಅಂತ. ಎಲ್ಲ ಪ್ರಾಪರಾಗಿ ರೆಡಿ ಮಾಡ್ಕೊಂಡಿದ್ದೀನಿ, ಯಾವುದೂ ಮಿಸ್ ಆಗಿಲ್ಲ. ಇದು ಆ್ಯಕ್ಚುಲಿ ಪ್ರೀ ವರ್ಕೌಟ್ ಅಲ್ಲ, ಇದು ನನ್ನದು ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗೋಕ್ಕೆ. ನೀವು ಯಾರು ಟ್ರೈ ಮಾಡ್ಬೋದು ಈ ಥರ ಟ್ರಿಪ್ ಹೋಯ್ತಾರವರು. ಬಾಕ್ಸ್ ದೊಡ್ಡದಲ್ವಾ, ಸೊ ಅದಕ್ಕೆ ಇದೆ ಎತ್ಕೊಂಡೆ. ಕ್ರಿಯೇಟಿನು, ಫಿಶ್ ಆಯಿಲು, ಚಾರ್ಜರು, ಪವರ್ ಬ್ಯಾಂಕು, ವಿಡಿಯೋ ಶೂಟ್ ಮಾಡೋಕ್ಕೆ DJ ಆಸ್ಮೋ. ಓಕೆ, ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು. ಆ್ಯಕ್ಚುಲಿ ಒಂದೇ ಬ್ಯಾಗ್ ಸಾಕಾಗುತ್ತೆ ಅಂದ್ಕೊಂಡೆ, ಐಟಮ್ ಜಾಸ್ತಿ ಇರೋದ್ರಿಂದ 2 ಬ್ಯಾಗ್ ಬೇಕಾಯಿತು. ಕಾರಲ್ಲಿ ಜಾಗ ಆಗುತ್ತೋ ಆಗಲ್ವೋ ನೋಡಬೇಕು. ಮಗ ಎಂತ ನನ್ನ ಮಗ ಅಂದ್ರೆ 3 ಶರ್ಟ್ ತಗೊಂಡ್ ಐರನ್ ಅಲ್ಲೇ ಬಿಟ್ಬಿಟ್ಟು ಟ್ರಿಪ್ ಬರ್ತಾವನೆ. ಎಂತ ನನ್ನ ಮಗ ಇರ್ಬೇಕು ಹೇಳ್ರಿ. ಇದ್ದಾಗೆ ಸ್ವರ್ಗನ ನೋಡೋರು ನಾವೇನು, ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಆದ್ರೂನು ಕುಡಿತಾರೆ ಯಾಕೋ ಎಲ್ಲ. ಒಳ್ಳೇದು ಯಾರಿಗೂನು ಬೇಕಾಗಿಲ್ಲ, ಅದಕ್ಕೇನೆ ನಾವೂನು ಒಳ್ಳೆಯವ್ರಲ್ಲ. ನಮ್ ಲೈಫ್ ಹಾಳು ಮಾಡೋ ಒಂದು ಕೆಟ್ಟ ಸೀಸನ್, ಹೊಡೆಯೋರ್ಗಂತೂ ಇದು ಒಳ್ಳೆ ರೀಸನ್. ಇಲ್ಲಿ ನೋಡ್ರಿ, ಎಲ್ಲ ಗಾಡಿಗಳು ಹಾಕ್ಬಿಟ್ಟು ತಿಂತವ್ರೆ, ಮೊಸರು ಸಿಗ್ತಾ ಇಲ್ಲ. ಮೊಸರು ಕಿತ್ತಾಡ್ತಾವ್ರಿ ಇಲ್ಲಿ. ಕ್ರೇಜಿ ಐಡಿಯಾ ನೋಡ್ರಿ. ಇಲ್ಲಿ RX ನ ಕಿಂಗ್ ನ ಹಿಂದೆ ಹಾಕೊಂಡು ಹೆಂಗೋಯ್ತಾವ್ ನೋಡ್ರಿ. ಎಲ್ಲ ಆಫ್ ರೋಡ್ ಮಾಡ್ತಾನೋ ಗೊತ್ತಿಲ್ಲ, ಆತರ ಕ್ರೇಜಿಯಾಗಿ ಹಾಕೊಂಡು ಹೋಯ್ತಾನೆ. ಇಷ್ಟೊತ್ತವರೆಗೂ ಎಲ್ಲ ಕಿರ್ಚಾಡೋದು ಪರ್ಚಾಡೋದನ್ನ ನೋಡಿದ್ರಿ. ಇದು ನೋಡ್ರಿ, ಈಗ ಎಲ್ಲ ಸ್ಲೀಪು ಇಬ್ರೇ ಕೂತಿರೋದು. ಇಂಥ ನನ್ನ ಮಕ್ಕಳು ಅಂದ್ರೆ ಮುಂದೆ ಸ್ಪೀಡಾಗಿ ಹೋಗ್ಬಿಡ್ತಾರೆ. ಇಲ್ಲಿ ಒಂದು ಇಷ್ಟು ರೋಡ್ ಎಲ್ಲ ಕ್ರಾಸ್ ಮಾಡ್ಕೊಳ್ಳೋದು. ಯಾವ ಊರು ಅಂತ ಗೊತ್ತಿಲ್ಲ, ಏನಿಲ್ಲ, ಮಿಸ್ ಆಗ್ಬಿಡೋದು. ನೀವೇ ಲೇಟ್ ಆಗಿ ಬಂದಿದ್ದಲ್ಲಿ, ಅದನ್ನೇ ಹೇಳ್ತಾರ ನಾವು. ಸರಿ ಬರ್ರಿ, ಆಯ್ತು. ಇವಾಗ ಕಾರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಗಾಡಿಲೂ ಎಲ್ಲ ಫ್ಲಾಟು, ಎಷ್ಟು ಓಪನ್ ಹಾಕೊಂಡಿದ್ದೀನಿ ಕಾರ್ಗೆ ಎದ್ದಿರಲಿ ಅಂತ. ಬನ್ನಿ ಹೋಗೋಣ. ಟೈಮ್ 6 ಗಂಟೆ, ಇವಾಗ ಓಪನ್ ಮಾಡೋರೆ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಈಗ ಪೀಕ್ ಹತ್ರ ಪಾರ್ಕಿಂಗ್ ಬಂದಿದ್ದೀವಿ. ಪೀಕ್ ಪಾಯಿಂಟ್ ಹೋಗಕ್ಕೆ ಇನ್ನೂ 3 ಕಿಲೋಮೀಟರ್ ಅಂತೆ. ನಮ್ಮ PD ಸರ್ ಹೋಗ್ಬಿಟ್ಟು ಮಾತಾಡ್ಕೊ ಬಂದವ್ರೆ. ಎಷ್ಟಕ್ಕೆ, ಎಷ್ಟು ರೂಪಾಯಿ ಹಂಗೆ, ಎಷ್ಟಕ್ಕೆ ಮಾತಾಡ್ದೆ? ಮಾಮೂಲಿ 400 ರೂಪಾಯಿ ಅಂತ ನೋಡ್ರಿ. ನಮ್ಮಿಬ್ರು PD ಸರ್ ಮಾತಾಡ್ತೀನಿ ಅನ್ಬಿಟ್ಟು 150 ರೂಪಾಯಿಗೆ ಹೋದ್ರು. ಕ್ಯಾಶಿಯರ್ ನೋಡ್ರಿ, ಜೋರಾಗಿ ದುಡ್ಡು ಅಕೌಂಟೆಂಟ್ 100 ರೂಪಾಯಿ ಏನೋ 100 ರೂಪಾಯಿ ಕೊಡ್ತಾ ಇದೀಯಾ? ನಮ್ಮನ್ನ ಬಿಟ್ಬಿಟ್ಟು ನೋಡ್ರಿ ಗಾಯ್ಸ್, ನಮ್ PD ಸರ್ ಎತ್ಕೊಬಿಟ್ಟವ್ರು. ಬೇಗ ಎಲ್ರ ಜಾಗ ಅತ್ತ ಬೇಗ.
ನಮ್ಮ ಗೈಡು ಹೇಳ್ತಾರೆ ಹೇಳಿ. ಇಲ್ಲ ಅವಾಗ ಅವಾಗ ಸ್ವಲ್ಪ ಗೊತ್ತಾಗುತ್ತೆ ಅದಕ್ಕೆ. ಅಲ್ಲಿ ಪಾರ್ಕಿಂಗ್ ಇರ್ಲಿಲ್ಲ ಅದಕ್ಕೆ ಅದಕ್ಕೆ ಅವ್ರ ಗಾಡಿ ತಗೊಂಡ್ ಮಾಡ್ತಾರೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹೋಗ್ತಾರೆ ನಮ್ ಡ್ರೈವರ್ ನೋಡಿ ಡ್ರಿಫ್ಟ್ ಹೊಡೆದಿರೋದು ಇಲ್ಲಿ. ಏನೇ ಡ್ರೈವರು ಎಲ್ಲಾ ಸ್ಕೂಲಲ್ಲೂ ಪಿ ಟಿ ಸರ್ ಮಕ್ಳಿಂದ ಬಂದ್ರೆ ನಮ್ ಪಿ ಟಿ ಸರ್ ಮುಂದೆ ಹೋಯ್ತವನೆ. ಯಾವ ಬೆಟ್ಟ ಇದು? ಮುಳ್ಳಯ್ಯನಗಿರಿ. ಬನ್ನಿ ಸ್ನೇಹಿತರೆ ಒಟ್ಟಿಗೆ ಹೋಗಿ ಒಟ್ಟಿಗೆ ಸೇರೋಣ. ಎಲ್ಲಿಗೆ ಹೋಗ್ತಾ ಇದೀವಿ? ಮುಳ್ಳಯ್ಯನಗಿರಿ. ಎಲ್ಲಿಗೆ ಹೋಗ್ತಾ ಇದೀವಿ? ಇಬ್ರು ಪಿ ಟಿ ಸರ್ ಫಸ್ಟ್ ಬಂದಿರೋ ಜನಕ್ಕೆ ಫೋಟೋ ಶೂಟ್ ಮಾಡ್ಸೋದ್ ಬಿಟ್ಬಿಟ್ಟು ಅವ್ರವರೇ ಮಾಡ್ಕೋತವ್ರೆ. ನಮ್ ಗೈಡು ಇಲ್ಲಿ ಮೈಕ್ದು ಚಾರ್ಜ್ ಖಾಲಿ ಆಗ್ಬಿಡ್ತು. ಅಲ್ಲಿ ಏನ್ ಮಾತಾಡಿದ್ವಿ ಅಂತ ಕೇಳಿಸಿಲ್ಲ. ಎಡಿಟ್ ಮಾಡಕ್ ಕುತ್ಕೊಂಡು ನನಗೂ ಕೇಳಿಸಿಲ್ಲ ಗುರು. ಏನು ಇಲ್ಲ, ಮುಳ್ಳಯ್ಯನಗಿರಿ ಪೀಕಲ್ಲಿ ಒಂದು ಗುಹೆ ಇದೆ, ಅದನ್ನ ಎಕ್ಸ್ಪ್ಲೋರ್ ಮಾಡೋದ ಅಂತ ಹೋಗ್ತಾ ಇದ್ವಿ. ಅದೆಲ್ಲ ಫುಲ್ ಸೆನ್ಸಾರ್ ಬಿಡಿ, ಹೇಳಕ್ಕೂ ಆಗಲ್ಲ. ಒಂಥರ ಮೈಕ್ ಚಾರ್ಜ್ ಖಾಲಿ ಆಗಿದೆ, ಒಳ್ಳೇದಾಯ್ತು ಅನ್ಸುತ್ತೆ. ಸುಮ್ನೆ ಹಂಗೆ ವಿಡಿಯೋಸ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಎಲ್ಲ ಮುಳ್ಳಯ್ಯನಗಿರಿಗೆ ಬಂದಿದ್ದೀವಿ. ಪಿ ಟಿ ಸರ್ ಹೇಳ್ರಿ, ಚಾ ಕೊಡ್ತೀರಿಲ್ರಿ? ಕೊಡ್ಸಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಕಾಸಿಲ್ರಿ, ದುಡ್ಡು ಕೊಟ್ಟಿಲ್ವ? 7,000 ಎಣ್ಸ್ಕೊಂಡಿಲ್ವಾ? ಗರಿ ಗರಿ ನೋಟ್. ಇಲ್ಲಿರೋ ಡ್ರೈವರ್ಗಳ ಮುಂದೆ ನಾವಿಬ್ರು ಅಲ್ಲಿಂದ ಓಡಿಸ್ಕೊ ಬಂದಿರೋದೇನು ವೇಸ್ಟ್. ಅಲ್ಲಿಂದ ನಾವು ಹೋಗಿದ್ದು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇನೆ ಅನ್ನ ಪ್ರಸಾದ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದು ಮರುವಂತೆ ಬೀಚ್ ಕಡೆಗೆ. ಹೋಗೋ ದಾರಿಲಿ ಒಂದು ಆಕ್ಸಿಡೆಂಟ್ ನೋಡ್ದು ಒಮ್ಮಿನಿ ಫುಲ್ ಉಲ್ಟಾ ದಬಾಕ ಹೊಡೈತೆ. ಅಲ್ಲಿ 5 ಜನ ಹಿಡ್ದವ್ರಲ್ಲ 2 ನಿಮಿಷಕ್ಕೆ ಎತ್ತು ನಿಲ್ಸ್ಬಿಟ್ರು ಗಾಡಿನ. ಅಲ್ಲಿಂದ ಮರುವಂತೆಗೆ ಹೋದ್ವಿ. ಮರುವಂತೆಲಿ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ರು. ನಾನು ಸ್ವಲ್ಪ ವಿಡಿಯೋಸ್ ರೆಕಾರ್ಡ್ ಮಾಡ್ಕೊಂಡೆ. ನಂಬಿದೆ ಈ ಜಗವೆಲ್ಲ ನಿನ್ನ ನೋಡಿ ನಂಬಿದೆ. ಮುರುಡೇಶ್ವರ ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು ಮಚ್ಚಿ? 7:11. ಈ ನಮ್ಮ ಡ್ರೈವರ್ನ ನಂಬ್ಕೊಂಡಿದ್ರೆ ಇವತ್ತೆಲ್ಲ ಬರ್ತಾ ಇದ್ವಿ. ಇಂಡಿಯನ್ ಫ್ಲಾಗ್ ಮಾಡ್ಬಿಟ್ಟ ಮುಳ್ಳೇಶ್ವರ. ಶೆಫ್ ಸಂಜಯ್ ಫುಲ್ ಆಫ್ ಪ್ರೋಟೀನ್. ಅವಂದೇ ಬರ್ತಾಳೆ, ಅವನ ಕೈಲಿ ಅಡುಗೆ ಮಾಡಿಸ್ತವ್ರೆ. ಟ್ರೀಟ್ ಅಡಿಗೆ ಭಟ್ರೆ ಉಪ್ಪು ಖಾರ ನೋಡ್ಕೊಂಡು ಹಾಕ್ರಿ. ನಮ್ಮದು ಫ್ಯಾಮಿಲಿ ಆಡಿಯನ್ಸು, ಈ ಥರ ಎಲ್ಲ ತಪ್ಪಾಗಿ ಮಾತಾಡ್ಬಾರ್ದು. ನೀವು ಲೆಗ್ ಪೀಸ್ ಹಾಕ್ಸಿಲ್ಲ ಅವ್ರಿ, ಎಲ್ಲ ಹೊಡ್ಸ್ಬಿಟ್ಟಿರ. ನಮ್ಮ ಬರ್ತಡೇ ಬಾಯ್ ಪಾಪ ಎಷ್ಟು ಕಷ್ಟಪಡ್ತಾಯಿರಿ. ಇಲ್ಲಿ ಬಂದು ನೋಡಿ, ತಿಂತವನೆ ಒಬ್ಬ ದಬಾಕೊಂಡವನೆ. ಇವನು ಒಂದೇ ಲೋಕದಾಗ ಬ್ಯುಸಿ ಆಗೋಗವನೆ.